ರಾಯಚೂರು ಜಿಲ್ಲೆಯ ಗ್ರಾಮ ಪಂಚಾಯಿತಿಗಳಲ್ಲಿ ಅಕ್ರಮ ನಡೆದಿದೆ. ನರೇಗಾ ಯೋಜನೆಯಲ್ಲಿ ಲಕ್ಷ ಲೂಟಿ ಹೊಡೆದಿದ್ದಾರೆ ಆಫೀಸರ್ಸ್. ಕೇಂದ್ರ ಸರ್ಕಾರದ ನರೇಗಾ ಯೋಜನೆ ಹೆಸರಲ್ಲಿ ಗೋಲ್ಮಾಲ್ ನಡೆದಿದೆ. ನರೇಗಾ ಯೋಜನೆಯಲ್ಲಿ ಲಕ್ಷ ಲೂಟಿ ಹೊಡೆದಿದ್ದಾರೆ ಆಫೀಸರ್ಸ್. ಕೇಂದ್ರ ಸರ್ಕಾರದ ನರೇಗಾ ಯೋಜನೆ ಹೆಸರಲ್ಲಿ ನಡೆದಿರುವಂತಹ ಗೋಲ್ಮಾಲ್ ಇದು. ಕೇಂದ್ರ ಸರ್ಕಾರದ ನರೇಗಾ ಯೋಜನೆ ಹೆಸರಲ್ಲಿ ಗೋಲ್ಮಾಲ್ ನಡೆಸಲಾಗಿದ್ದು ಲಕ್ಷ ಲೂಟಿ ಹೊಡೆದಿದ್ದಾರೆ ಆಫೀಸರ್ಸ್. ಲೂಟಿ ಮಾಡಿದ ಹಣ ವಾಪಸಾತಿಗೆ ಸರ್ಕಾರ ಆದೇಶ ಹೊರಡಿಸಿದ್ದು ಭ್ರಷ್ಟ ಅಧಿಕಾರಿಗಳನ್ನು ತಕ್ಷಣ ಅಮಾನತು ಮಾಡುವುದಕ್ಕೆ ಆಗ್ರಹ ಕೂಡ ಕೇಳಿಬರ್ತಾ ಇದೆ. ಕ್ರಿಮಿನಲ್ ಕೇಸ್ ದಾಖಲಿಸಲು ಒತ್ತಾಯ ಕೇಳಿಬರ್ತಾ ಇದೆ. ಕ್ರಿಮಿನಲ್ ಕೇಸ್ ದಾಖಲಾಗಬೇಕು. ಅಧಿಕಾರಿಗಳಿಂದ ಲೂಟಿಯಾಗಿರುವಂಥದ್ದು ಬರೋಬ್ಬರಿ 16 ಲಕ್ಷ ರೂಪಾಯಿ. ದೇವದುರ್ಗ ತಾಲೂಕಿನ ಜಾಲಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅರಕೆರೆ ತಾಲೂಕಿನ ಬಿ ಗಣೇಕಲ್ ಗ್ರಾಮದ ಪಂಚಾಯತ್ನಲ್ಲಿ ನಡೆದಿರುವಂತಹ ಅಕ್ರಮ. ತಾಲೂಕು ಪಂಚಾಯತ್ ಸಹಾಯಕ ನಿರ್ದೇಶಕ ಅಣ್ಣಾರಾವ್, ಎಂಜಿನಿಯರ್ ರವಿ, ಪರಮೀಶ್ ಸಾಗರ್, ಶರಣಬಸಯ್ಯ ಅವರಿಂದ ನಡೆದಿರುವಂತಹ ಅಕ್ರಮ ಇದು. ಲೂಟಿ ಮಾಡಿದ ಹಣ ವಾಪಸ್ ಮಾಡಬೇಕು ಅಂತ ಈಗ ಸರ್ಕಾರ ಆದೇಶವನ್ನು ಹೊರಡಿಸಿದೆ. 16 ಲಕ್ಷ ರೂಪಾಯಿ ಸ್ವಾಹ ಮಾಡಿದ್ದಂತಹ ಒಂದು ಪ್ರಕರಣ. ಭ್ರಷ್ಟಾಧಿಕಾರಿಗಳನ್ನು ತಕ್ಷಣ ಅಮಾನತು ಮಾಡುವುದಕ್ಕೆ ಆಗ್ರಹಿಸಲಾಗಿದ್ದು ಕ್ರಿಮಿನಲ್ ಕೇಸ್ ದಾಖಲಿಸುವುದಕ್ಕೆ ಸಾರ್ವಜನಿಕರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನಲ್ಲಿ ಮಹಾತ್ಮ ಗಾಂಧಿ ನರೇಗಾ ಒಂದು ಯೋಜನೆ ಅಡಿಯಲ್ಲಿ ಅರಕೆರೆ ತಾಲೂಕಿನ ವ್ಯಾಪ್ತಿಗೆ ಬರ್ತಕ್ಕಂಥ ಬಿ ಗಣೇಕಲ್ ಗ್ರಾಮ ಪಂಚಾಯಿತಿಯಲ್ಲಿ ಹಾಗೂ ಜಾಲಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮೀಣ ಪ್ರದೇಶದ ನಿರುದ್ಯೋಗ ಮತ್ತು ಹಾಗೂ ವಲಸೆ ಹೋಗಲು ಹಾಗೂ ತಡೆಗಟ್ಟಲು ಕಡಿಮೆ ಮಾಡಲು ಈ ಒಂದು ಯೋಜನೆ ಇದೆ. ಹಾಗೂ ದುಡಿಯೋ ಕೈಗಳಿಗೆ ಕೆಲಸ ಕೊಡ್ತಕ್ಕಂಥ ಈ ಒಂದು ನರೇಗಾ ಒಂದು ಮಹಾತ್ಮ ಗಾಂಧಿಯ ಒಂದು ಯೋಜನೆ. ಆದರೆ ಮಹಾತ್ಮ ಗಾಂಧೀಜಿ ನರೇಗಾ ಒಂದು ಯೋಜನೆ ಅಡಿಯಲ್ಲಿ ಇರ್ತಕ್ಕಂಥ ದುಡಿಯುವ ಕೈಗಳಿಗೆ ಕೆಲಸ ಕೊಡಬೇಕು ಹಾಗೂ ದುಡಿಯುವ ಕೈಗಳ ಹಕ್ಕುಗಳ ರಕ್ಷಣೆ ಮಾಡಬೇಕಾದ ಅಧಿಕಾರಿಗಳೇ ಇಂದು ಅಕ್ರಮದಲ್ಲಿ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರುವುದು ಒಂದು ದೊಡ್ಡ ದುರಂತ. ಅಧಿಕಾರಿಗಳೇ ಒಂದು ಶಾಮೀಲಾಗಿದ್ದಾರೆ. ಮಾನ್ಯ ಜಿಲ್ಲಾ ಪಂಚಾಯತಿ ಸಿ ಅವರಲ್ಲಿ ನಾನು ವಿನಂತಿ ಮಾಡಿಕೊಳ್ಳುತ್ತೇನೆ. ಈ ಒಂದು ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನಲ್ಲಿ 33 ಗ್ರಾಮ ಪಂಚಾಯಿತಿಗಳಲ್ಲಿ ಕೋಟ್ಯಾಂತರ ವ್ಯವಹಾರ ಆಯಿತು. ಇಒ ಮೇಲೆ ಎಡಿ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲಾಯಿತು. ಆದರೂ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಇಡೀ ತಾಲೂಕಿನಲ್ಲಿ ಸುಮಾರು 68 ಲಕ್ಷದಕ್ಕೂ ಹೆಚ್ಚು ಹಣವನ್ನು ದುರ್ಬಳಕೆ ಆಗ್ಯದ ಅಂಥೇಳಿ ಕೇಂದ್ರ ಗ್ರಾಮೀಣ ಅಭಿವೃದ್ಧಿ ಸಚಿವಾಲಯ ತನಿಖೆಯನ್ನು ನಡೆಸಿತ್ತು. ಆ ತನಿಖೆಯಲ್ಲಿ ಆ ಒಂದು ಅಕ್ರಮ ಸಾಬೀತಾಗಿದ್ದ ಹಿನ್ನೆಲೆಯಲ್ಲಿ ಸುಮಾರು ಜಾಲಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಕೂಡ ಅಧ್ಯಕ್ಷರು ಮತ್ತು PDOಗಳ ಮೇಲೆ 1 ಲಕ್ಷ ರೂಪಾಯಿ ದಂಡವನ್ನು ವಿಧಿಸಿ ಆ ಹಣವನ್ನು ಸರ್ಕಾರಕ್ಕೆ ಮರಳಿ ಕಟ್ಟಬೇಕಂತೇಳಿ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಆದೇಶವನ್ನು ಮಾಡಿದ್ದಾರೆ. ಇವತ್ತು ಕೇವಲ ದುಡ್ಡನ್ನು ಮರಳಿ ಕಟ್ಟಿಸುವುದಷ್ಟೇ ಅಲ್ಲ, ಆ ಒಂದು ಅಕ್ರಮದಲ್ಲಿ ಭಾಗಿಯಾದಂಥ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ವಿರುದ್ಧ ಸೂಕ್ತ ಪ್ರಕರಣ ದಾಖಲಿಸಿ ಮತ್ತು ಅವರನ್ನು ಬಂಧಿಸಬೇಕು. ಮತ್ತು ಸರ್ಕಾರದ ಹಣವನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿರುವಂಥ ಅಧಿಕಾರಿಗಳನ್ನು ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಬೇಕಂತೇಳಿ ಇವತ್ತು ನಾವು ಕೃಷಿ ಕೂಲಿಕಾರ ಸಂಘಟನೆಯಿಂದ ಒತ್ತಾಯ ಮಾಡ್ತಿದ್ದೀವಿ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನಮ್ಮ ಪ್ರತಿನಿಧಿ ಸತೀಶ್, ಹಿಂದಿನ ಕೇಂದ್ರ ಸರ್ಕಾರದ ನರೇಗಾ ಯೋಜನೆಯಲ್ಲಿ ಯಾವ ರೀತಿಯಾಗಿ ಅಕ್ರಮ ನಡೆದಿದೆ ದೇವದುರ್ಗ ತಾಲೂಕಿನ ಜಾಲಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ? ಪ್ರಶಾಂತ್, ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಗ್ರಾಮ ಪಂಚಾಯತಿಗಳೇನಿದಾವೆ ಇವು ಅಕ್ರಮಗಳ ಕೂಟ ಅಂತಾನೆ ಹೇಳ್ಬೋದು. ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಗ್ರಾಮ ಪಂಚಾಯತ್ ಪ್ರತಿಯೊಂದು ಗ್ರಾಮ ಪಂಚಾಯತಿಗಳು ಸಹ ಅಕ್ರಮ ನಡೆದಿದೆ. ದೇವದುರ್ಗ ತಾಲೂಕಿನ ಜಾಲಹಳ್ಳಿ ಗ್ರಾಮ ಪಂಚಾಯತ್ ಮತ್ತು ಅರಕೆರೆ ತಾಲೂಕಿನ ಬಿ ಗಣೇಕಲ್ ಗ್ರಾಮ ಪಂಚಾಯತಿಗಳಲ್ಲಿ ಲಕ್ಷ ರೂಪಾಯಿಗಳ ಅಕ್ರಮ ವ್ಯಾಪಕವಾಗಿ ನಡೆದಿದೆ. ಈ ಒಂದು ಅಕ್ರಮವನ್ನ ಕೇಂದ್ರ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮಂತ್ರಾಲಯ ಅಧಿಕಾರಿಗಳೇನಿದ್ದಾರೆ ಇದನ್ನ ಪತ್ತೆ ಹಚ್ಚುವ ಮೂಲಕ ಅಕ್ರಮಕ್ಕೆ ತಡೆ ಒಡ್ಡಿದ್ದಾರೆ. ಅಷ್ಟೇ ಅಲ್ಲದೆ ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಅರಕೆರೆ ಮತ್ತು ಜಾಲಹಳ್ಳಿಯಲ್ಲೇನೆ 16 ಲಕ್ಷ ರೂಪಾಯಿ ಅಕ್ರಮ ನಡೆದಿದೆ. ಈ ಒಂದು ಅಕ್ರಮದಲ್ಲಿ ಭಾಗಿಯಾದವರು ಅಣ್ಣಾರಾವ್, ದೇವದುರ್ಗ ತಾಲೂಕಾ ಪಂಚಾಯತ್ ಸಹಾಯಕ ನಿರ್ದೇಶಕರೇನಿದ್ದಾರೆ ಅಣ್ಣಾರಾವ್ ಮತ್ತು ತಾಂತ್ರಿಕ ಇಂಜಿನಿಯರ್ ರವಿಕರಣ ಸೇರಿದಂತೆ ಒಟ್ಟು 7 ಜನ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಈ ಒಂದು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ.
ಈ ಬಗ್ಗೆ ಸಾರ್ವಜನಿಕರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದರೆ ಇವರ ಮೇಲೆ ಕ್ರಿಮಿನಲ್ ಪ್ರಕರಣವನ್ನು ದಾಖಲು ಮಾಡಿಕೊಂಡು ಅಮಾನತುಗೊಳಿಸಬೇಕು. ಯಾಕಂದ್ರೆ ಕೇವಲ ಹಣವನ್ನ ಹಿಂಪಡೆದರೆ ಸಾಲಲ್ಲ, ಇವರ ಮೇಲೆ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಿ ಅಮಾನತುಗೊಳಿಸಬೇಕು ಅಂತ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಪ್ರಶಾಂತ್. ಸತೀಶ್, ಒಂದು ಕಡೆ ನರೇಗಾ ಯೋಜನೆಯಲ್ಲಿ ನೋಡಿ ಗಮನಿಸ್ತಾ ಹೋಗ್ಬೋದು, ಹಿಂದಿನ ಕೇಂದ್ರ ಸರ್ಕಾರ ಅಂದರೆ UPA ಸರ್ಕಾರದ ಅವಧಿಯಲ್ಲಿ ಏನು ಜಾರಿಯಲ್ಲಿತ್ತು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ, ಇದು ಭಾರಿ ಅಕ್ರಮಗಳ ಒಂದಷ್ಟು ದುರುಪಯೋಗ ಮಾಡಿಕೊಳ್ಳುವಂಥದ್ದು. ಈ ಯೋಜನೆಯನ್ನು ಅಕ್ರಮಗಳನ್ನು ನಡೆಸೋದು ಈ ರೀತಿ ಆಗುತ್ತೆ ಅನ್ನುವಂಥ ಕಾರಣಕ್ಕೆ ಈಗಿನ NDA ಸರ್ಕಾರ ರಾಮ್ಜಿ ಕಾಯ್ದೆಯನ್ನು ಜಾರಿಗೆ ತರಲಿಕ್ಕೆ ಹೊರಟಿರುವಂಥದ್ದು. ಅಂದರೆ ನರೇಗಾ ಯೋಜನೆಯಲ್ಲಿ ಗೋಲ್ಮಾಲ್ ನಡೆಯುತ್ತೆ, ಆ ಯೋಜನೆಯನ್ನು ದುರುಪಯೋಗ ಪಡಿಸ್ಕೊಳ್ಳುವಂಥ ವ್ಯಕ್ತಿಗಳೇ ಜಾಸ್ತಿ, ಅಧಿಕಾರಿಗಳು ಜಾಸ್ತಿ ಅನ್ನುವಂಥ ಕಾರಣಕ್ಕೆ ಈ ರಾಮ್ಜಿ ಕಾಯ್ದೆಯನ್ನು ತರಬೇಕು ಅನ್ನುವಂಥದ್ದು ಕೇಂದ್ರ ಸರ್ಕಾರದ ನಿರ್ಧಾರ. ಆದರೆ ರಾಜ್ಯ ಸರ್ಕಾರ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇತ್ತು. ಆದರೆ ಇಲ್ಲಾಗ್ತಾ ಇರುವಂಥ ಅಕ್ರಮಗಳ ಕೂಪವನ್ನು ನೋಡಿದಾಗ ನರೇಗಾ ಯೋಜನೆ ಎಷ್ಟು ಮಟ್ಟಿಗೆ ಇಲ್ಲಿ ದುರುಪಯೋಗ ಆಗ್ತಾ ಇದೆ ಅನ್ನುವಂಥದ್ದು ಬಹು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಪ್ರಶಾಂತ್, ಹೌದು, ನೀವು ಹೇಳ್ತಾ ಇರೋದು ಸತ್ಯ. ಏನು ನರೇಗಾ ಏನಿದೆ ಹಿಂದಿನ ಅವಧಿಯಲ್ಲಿ ಏನೋ ಯೋಜನೆ ತಂದಂತ ಈ ಒಂದು ನರೇಗಾ ಯೋಜನೆ ಏನಿದೆ, ಇದು ಒಂದು ಅಕ್ರಮಗಳ ಕೂಟ ಅಂತಾನೆ ಹೇಳ್ಬೋದು. ವ್ಯಾಪಕವಾಗಿ ರಾಯಚೂರು ಜಿಲ್ಲೆ ಒಂದರಲ್ಲೇ ಪ್ರತಿ ವರ್ಷ 200 ರಿಂದ 250 ಕೋಟಿ ರೂಪಾಯಿಗಳ ಅನುದಾನ ಈ ಒಂದು ಯೋಜನೆಗೆ ಹರಿದು ಬರ್ತಾ ಇತ್ತು. ಇದರಲ್ಲಿ ಕೇವಲ 10% ಇಂದ 20% ವರೆಗೆ ಮಾತ್ರ ಕಾಮಗಾರಿಗಳಾಗ್ತಾ ಇದ್ವು. ಉಳಿದಂತೆಲ್ಲ ಈ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಲೂಟಿಗೆ ಈ ಹಣ ಹೋಗ್ತಾ ಇತ್ತು. ಈ ಒಂದು ಅಕ್ರಮವನ್ನ ತಡೆಗಟ್ಟುವ ನಿಟ್ಟಿನಲ್ಲೇ ಈ ಕೇಂದ್ರ ಸರ್ಕಾರ ಇದೀಗ ರಾಮ್ಜಿ ಕಾಯ್ದೆಯನ್ನ ಜಾರಿಗೆ ತರುವ ಮೂಲಕ ಈ ಒಂದು ಅಕ್ರಮಕ್ಕೆ ಬ್ರೇಕ್ ಹಾಕುವ ಕೆಲಸವನ್ನ ಮಾಡಿದೆ. ಆದ್ರೆ ರಾಯಚೂರು ಜಿಲ್ಲೆಯಲ್ಲಿ ಏನಿದೆ, ಈ ಭ್ರಷ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ಸೇರಿದಂತೆ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನಲ್ಲಿ ಈ ಒಂದು ನರೇಗಾ ಯೋಜನೆ ಸತೀಶ್, ರಾಜ್ಯ ಸರ್ಕಾರ ಸಮರ್ಥನೆ ಮಾಡ್ಕೋತಿತ್ತಲ್ಲ, ಇಲ್ಲ ನಾವು ರಾಮ್ಜಿ ಕಾಯ್ದೆಯನ್ನು ಜಾರಿಗೆ ತರೋದಿಲ್ಲ, ನರೇಗಾ ಯೋಜನೆ ಏನಿದೆ ಆ ಕಾಯ್ದೆ ಏನಿದೆ ಅದೇ ಜಾರಿಯಲ್ಲಿರುತ್ತೆ ಅಂತ. ಇಂಥ ಬೆಳವಣಿಗೆಗಳು ಒಂದ್ ರೀತಿ ಬಹುದೊಡ್ಡ ಹಿನ್ನಡೆ ರಾಜ್ಯ ಸರ್ಕಾರಕ್ಕೆ ಅಲ್ವೇ? ಹೌದೌದು ಪ್ರಶಾಂತ್, ಯಾವ ಕಾರಣ ಅಂದ್ರೆ ನರೇಗಾ ಯೋಜನೆಗೆ ರಾಜ್ಯ ಸರ್ಕಾರ ಏನು ಹಿಂದೆ ಜಾರಿಗೆ ತರೋದಕ್ಕೆ ನರೇಗಾವನ್ನ ರಾಮ್ಜಿಯನ್ನ ಜಾರಿಗೆ ತರೋದಕ್ಕೆ ಹಿಂದೇಟು ಆಗ್ತಾ ಇರೋದಕ್ಕೆ ಮುಖ್ಯ ಕಾರಣ ಅವರಿಗೆ ಯಾವುದೇ ರೀತಿಯ ಹಣ ಲೂಟಿ ಮಾಡೋದಕ್ಕೆ ಅವಕಾಶ ಸಿಗಲ್ಲ ಅನ್ನೋದೇ ಒಂದು ಮುಖ್ಯ ಉದ್ದೇಶ ಅಂತ ಹೇಳ್ಬೋದು. ಯಾಕಂದ್ರೆ ರಾಯಚೂರು ಜಿಲ್ಲೆಯಲ್ಲಿ ಪ್ರತಿಯೊಬ್ಬ ಹೆಜ್ಜೆಗೂ ಭ್ರಷ್ಟ ಜನಪ್ರತಿನಿಧಿಗಳು, ಭ್ರಷ್ಟ ಅಧಿಕಾರಿಗಳು ಇರೋದ್ರಿಂದ ಮತ್ತು ರಾಜ್ಯ ಸರ್ಕಾರದಲ್ಲಿಯೂ ಸಹ ಈ ಒಂದು ಭ್ರಷ್ಟಾಚಾರಕ್ಕೆ ವ್ಯಾಪಕ ಅವಕಾಶ ಕೊಡುವಂತ ಮನಸ್ಥಿತಿಯ ಜನಪ್ರತಿನಿಧಿಗಳು ಇರೋದ್ರಿಂದ ಕೆಲವೊಂದು ಒಳ್ಳೆಯ ಯೋಜನೆಗಳಿಗೆ ರಾಜ್ಯ ಸರ್ಕಾರ ಮತ್ತು ಜನಪ್ರತಿನಿಧಿಗಳು ಒಂದು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲಿಯೂ ಸಹ ಒಂದಿಷ್ಟು ಸಂಘಟನೆಗಳು, ಕೆಲವು ಎಡಪಂಥೀಯ ಸಿದ್ಧಾಂತದವರು ಸಹ ಈ ಒಂದು ರಾಮ್ಜಿ ಹೋರಾಟ ಯೋಜನೆಗೆ ವ್ಯಾಪಕವಾದ ವಿರೋಧ ವ್ಯಕ್ತಪಡಿಸಿ. ಇದಕ್ಕೆ ಮುಖ್ಯ ಕಾರಣ ಅಂದ್ರೆ ಭ್ರಷ್ಟಾಚಾರ ಮಾಡೋದಕ್ಕೆ ಅವಕಾಶ ಸಿಗೋದಿಲ್ಲ ಒಂದೇ ಒಂದು ಕಾರಣಕ್ಕೆ. ಈ ರಾಯಚೂರು ಜಿಲ್ಲೆ ಒಂದರಲ್ಲೇ ನಿಮಗೆ ನೂರಾರು ಅಕ್ರಮಗಳು ಈ ಒಂದು ಯೋಜನೆಯಲ್ಲಿ ಸಿಗ್ತವೆ. ಇದೇ ಉದಾಹರಣೆಗಳು ಸಾಕು ಈ ಒಂದು ನರೇಗಾ ಯೋಜನೆ ಬೇಡ ಅನ್ನೋದಕ್ಕೆ. ಅಂದ್ರೆ ರಾಮ್ಜಿನ ಯಾಕೆ ನಾವು ಜಾರಿಗೆ ತರಬೇಕು ಮತ್ತು ನರೇಗಾದಲ್ಲಿ ಏನು ಲೋಪದೋಷಗಳಿದಾವೆ ಅನ್ನೋದಕ್ಕೆ ಇರೋ ಒಂದು ಅಕ್ರಮಗಳು ಸಾಕ್ಷಿ ಆಗ್ತವೆ. ಪ್ರಶಾಂತ್, ಧನ್ಯವಾದ ಸತೀಶ್ ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಕೇಂದ್ರ ಸರ್ಕಾರ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿನ ಎಲ್ಲ ಲೋಪದೋಷಗಳನ್ನು ಮತ್ತು ಲೂಟಿಯನ್ನು ತಡಿಬೇಕು ಅನ್ನುವಂಥ ಕಾರಣಕ್ಕೆ 2025 ಡಿಸೆಂಬರ್ ತಿಂಗಳು ಮಹತ್ವದ ಸುಧಾರಣೆಯನ್ನು ತರುವಂಥ ಒಂದು ನಿಟ್ಟಿನಲ್ಲಿ ರಾಮ್ಜಿ ಕಾಯ್ದೆಯನ್ನು ಜಾರಿಗೆ ತರೋದಕ್ಕೆ ಮುಂದಾಗಿದೆ. ಆದರೆ ರಾಜ್ಯ ಸರ್ಕಾರ ಇಲ್ಲ ನಾವು ಜಾರಿಗೆ ತರಲ್ಲ ಅಂತ ಹೇಳ್ತಿದೆ. ಆದರೆ ಇಲ್ಲಿ ನಡೀತಾ ಇರುವಂಥ ಅಕ್ರಮಗಳನ್ನು ನೋಡಿದಾಗ ನರೇಗಾ ಯೋಜನೆಯನ್ನು ಯಾವ ರೀತಿ ದುರುಪಯೋಗ ಪಡಿಸ್ಕೊಳ್ಳಲಾಗ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಒಂದು ಕಡೆ ನರೇಗಾ ಯೋಜನೆಯನ್ನು ಸಮರ್ಥನೆ ಮಾಡ್ಕೋತಾ ಇದ್ದಂಥ ರಾಜ್ಯ ಸರ್ಕಾರಕ್ಕೆ ಇದು ದೊಡ್ಡ ಹಿನ್ನಡೆ ಆದರೆ, ಮತ್ತೊಂದು ಕಡೆ ನರೇಗಾ ಯೋಜನೆ ವಿರೋಧ ಮಾಡ್ತಾ ಇದ್ದಂಥ ರಾಜ್ಯ ಸರ್ಕಾರ ಈಗ ಇಲ್ಲಿ ನಡೀತಾ ಇರುವಂಥ ಅಕ್ರಮಗಳನ್ನು ಕಂಡಾಗ BJPಗೆ ಸಿಕ್ಕಂಥ ಬಹುದೊಡ್ಡ ಅಸ್ತ್ರ. ನೀವು ವಿರೋಧ ಮಾಡ್ತಾ ಇದ್ದೀರಿ, ಆದರೆ ಇಲ್ಲಿ ನಡೀತಾ ಇರುವಂಥ ಭ್ರಷ್ಟಾಚಾರಗಳ ಕೂಪದ ಬಗ್ಗೆ ತಾವೇನೇ ಹೇಳ್ತೀರಿ ಅಂತ ರಾಜ್ಯ ಸರ್ಕಾರವನ್ನು ಪ್ರಶ್ನೆ ಮಾಡಬಹುದು ವಿಪಕ್ಷ BJP.